ಅವಲಕ್ಕಿ ಪಾಯಸ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಹೆಲ್ದಿ ಆಗಿರುವಂತಹ ರೆಸಿಪಿ ಈ ಅವಲಕ್ಕಿ ಪಾಯಸ. ಇದು ಕೃಷ್ಣನಿಗೆ ತುಂಬ ಪ್ರಿಯವಾಗಿರುವಂತಹ ಪಾಯಸ. ಸೊ ನೈವೇದ್ಯಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ. ಸೊ 1 ಚಮಚ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೀವು ಬೇಕಾದರೆ ನಿಮಗೆ ಇಷ್ಟ ಆಗಿರುವಂತಹ ಯಾವ ಡ್ರೈ ಫ್ರೂಟ್ಸನ್ನು ಬೇಕಾದರೂ ಹಾಕೋಬೋದು. ಈಗ ಕೆಂಪುಗಾಗೋ ತನಕ ಹುರ್ಕೊಂಡ್ಬಿಟ್ಟು ಒಂದು ಬಟ್ಲಿಗೆ ತೆಗೆದಿಟ್ಕೊಂಡ್ಬಿಡೋಣ. ಇದನ್ನು ಲಾಸ್ಟ್ನಲ್ಲಿ ಪಾಯಸಕ್ಕೆ ಆ್ಯಡ್ ಮಾಡ್ಕೋಬೇಕು. ಹಾಗಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಈಗ ಆ ಪ್ಯಾನಲ್ಲಿ ಉಳಿದಿರುವಂತಹ ತುಪ್ಪಕ್ಕೆ 1 ಬಟ್ಲು ಅಳತೆಯಷ್ಟು ಅವಲಕ್ಕಿನ ಹಾಕೊಳ್ಳೋಣ. ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ದಪ್ಪ ಅವಲಕ್ಕಿನ ಬೇಕಾದ್ರೂ ತೊಗೋಬಹುದು. ಸೊ ಇದು ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು. ಗೊತ್ತಾಗತ್ತೆ ಕ್ರಿಸ್ಪಿ ಆಗಿರೋದು, ಕೈಯಲ್ಲಿ ಟಚ್ ಮಾಡಿ ನೋಡಿದ ತಕ್ಷಣ ಗೊತ್ತಾಗತ್ತೆ. ಸೊ ಈ ತುಪ್ಪದಲ್ಲಿ ಈ ಅವಲಕ್ಕಿನ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ನೋಡಿ ಇವಾಗ ಈ ಅವಲಕ್ಕಿ ಕ್ರಿಸ್ಪಿ ಆಗ್ತಾ ಇದೆ. ನೋಡಿ ಇವಾಗ ಆಯಿತು. ಇದನ್ನು ಒಂದು ತಣ್ಣಗಾಗಿದ ತಕ್ಷಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ತರಿಯಾಗಿ ಪುಡಿ ಮಾಡ್ಕೋಬೇಕು. ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಆಗಾಗ ಪಾಯಸದಲ್ಲಿ ಆ ಅವಲಕ್ಕಿ ಸಿಗ್ತಾ ಇದ್ರೆ ತುಂಬ ರುಚಿ ಕೊಡುತ್ತೆ. ಈ ತರಿಯಾಗಿರೋ ಅವಲಕ್ಕಿನ ಸೈಡಿಗೆ ಇಟ್ಕೊಳ್ಳೋಣ. ಈಗ ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೆ. ಅದನ್ನು ತಗೊಂಡು ಅದೇ 1 ಬಟ್ಲಲ್ಲಿ 1 ಬಟ್ಲಷ್ಟು ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು. ಬೆಲ್ಲ ಕರಗಿದ ನಂತರ ಇದಕ್ಕೆ 1/4 ಚಮಚದಷ್ಟು ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನೆಲ್ಲ ಈ ಬಟ್ಲು ಅಳತೆಯಲ್ಲೇ ತೊಗೊಂಡಿರೋದು, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಇದಕ್ಕೆ 1/4 ಚಮಚದಷ್ಟು ಏಲಕ್ಕಿ ಪುಡಿ ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಚಿಟಿಕೆಯಷ್ಟು ಪಚ್ಚಕರ್ಪೂರ ಹಾಕ್ಕೊಂಡಿದ್ದೀನಿ. ನಾನಿದು ಪ್ರಸಾದಕ್ಕೋಸ್ಕರ ಮಾಡ್ತಿರೋದು. ಒಂಥರ ದೇವಸ್ಥಾನದಲ್ಲಿರೋ ಪ್ರಸಾದ ಫ್ಲೇವರ್ನ ಕೊಡುತ್ತೆ ಈ ಪಚ್ಚಕರ್ಪೂರ. ಸೊ ಪಚ್ಚಕರ್ಪೂರನ ಹಾಕೊಂಡಿದ ತಕ್ಷಣವೇ ನಾವು ಇದಕ್ಕೆ ಹುರಿದು ಪುಡಿ ನೋಡಿ ಹಾಕ್ಕೊಂಡೆ. ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಅವಲಕ್ಕಿನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಪ್ಯಾನ್ನ ಮುಚ್ಚಿಡೋಣ. ಸೊ ದಟ್ ಅವಲಕ್ಕಿ ಬೇಯ್ಕೊಳ್ಳುತ್ತೆ. ಈಗ ಬೇಯ್ತಾ ಇದೆ. ಬೆಂದಿರೋ ಅವಲಕ್ಕಿಗೆ 1 ಬಟ್ಲು ಹಾಲು, 1 ಬಟ್ಲು ಕಾಯಿ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹೇಗೆ ಅಂದರೆ 1 ಬಟ್ಲು ಅವಲಕ್ಕಿಗೆ 1 ಬಟ್ಲು ಬೆಲ್ಲ, 1 ಬಟ್ಲು ನೀರು, 1 ಬಟ್ಲು ಕಾಯಿ ಹಾಲು, 1 ಬಟ್ಲು ಹಾಲು, ಈ ಥರ ಹಾಕ್ಕೊಂಡಿರೋದು ನಾನು. ಈ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಪಾಯಸ. ನೀವು ಬೇಕಾದರೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ನಿಮ್ಗೆ ಹೇಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬಹುದು. ನಾನು ಸ್ವಲ್ಪ ದಪ್ಪವಾಗಿ ಪಾಯಸ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ. ನೋಡಿ ಈ ಥರ ಕೈ ಆಡಿಸ್ಕೊಂಡು ಎಲ್ಲ ಮಿಕ್ಸ್ ಆಗೋ ರೀತಿ ಮಾಡ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ಬೇಕಾದರೆ ಎಕ್ಸ್ಟ್ರಾ ಹಾಲು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೂ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು. ಇದಕ್ಕೀಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ಸರ್ವ್ ಮಾಡಿದ್ರೆ ಅವಲಕ್ಕಿ ಪಾಯಸ ರೆಡಿಯಾಗಿದೆ. ನೀವು ಪ್ಲೀಸ್ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ರೆಸಿಪಿಯಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.